ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಕಾಂಗ್ರೆಸ್ ಕಚೇರಿಯಿಂದ ಟೌನ್ ಹಾಲ್ ವರೆಗೂ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಎಂಎಲ್ಸಿ ರವಿಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲಾಧಿಕಾರಿ ಭಾರತದವರು ಅಥವಾ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿಕೆ ನೀಡಿದ ಎನ್ ರವಿಕುಮಾರ್ ಕೂಡಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. हम जब तक ये लड़ाई जारी रहेगी तब तक सोफिया कुरैशी को इंसाफ नहीं मिलता, तब जब तक आईएएस ऑफिसर को इंसाफ नहीं मिलता। ये भाजपाइयां हमेशा जब से मुस्लिम महिलाओं को टारगेट बनाते हैं, निशाना बनाते हैं, ऐसे रेपिस्ट को छोड़ते हैं। बिल्किस बानो के जो रेपिस्ट है उनको छोड़कर उनको पूरा हार मार चालों मार के धिक्कारा ಎಲ್ಲ ಪ್ರತಿಭಟನೆಗೆ ಕಾರಣವಾದಂಥ ಮಹಿಳಾ ವಿರೋಧಿ, ಕೋಮುವಾದ ವಿರೋಧಿ ಮತ್ತು ನಮ್ಮ ಹಿಂದೂ ಮುಸ್ಲಿಂ ಮಾಡುವಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ತೋರುತ್ತಾ ನಾವಿವತ್ತು ಜಗತ್ ಸರ್ಕಲ್ನಲ್ಲಿ ಬಂದು ನಿಂತಿದ್ದೇವೆ. ಇದಕ್ಕೆ ಮುಖ್ಯವಾದ ಕಾರಣ ಬಿಜೆಪಿ ಸರ್ಕಾರ ಯಾವಾಗಲೂ ಹೆಣ್ಣು ಮಕ್ಕಳನ್ನು ಕೀಳಾಗಿ ಮಾತಾಡಿಸೋದು, ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ, ಹಿಂದೂ ಮುಸ್ಲಿಂ ಬಗ್ಗೆ ಆಗಲಿ, ದೇಶ ಒಡೆಯೋದು ಬಗ್ಗೆ ಆಗಲಿ ನಿಷ್ಠವಾಗಿ ಮಾತನಾಡುವುದು ಬಿಜೆಪಿ ಸರ್ಕಾರದ ಜನರ ಕೆಲಸವಾಗಿದೆ. ನಮಗೆ ಈ ರಸ್ತೆಯಲ್ಲಿ ತಂದು ನಿಂತು ಹೆಣ್ಣು ಮಕ್ಕಳೆಲ್ಲ ಪ್ರತಿಭಟನೆಯನ್ನು ಮಾಡಿಸಲು ಕಾರಣ ಬಿಜೆಪಿ ಸರ್ಕಾರ. ಬಿಲ್ಕಿಸ್ ಬಾನು ರೇಪಿಸ್ಟ್ಲಿಂದ ಹಿಡಿದು ಇಲ್ಲಿವರೆಗೂ ಬಿಜೆಪಿ ಸರ್ಕಾರದ ಎಲ್ಲ ಏನು ಜನಗಳಿದ್ದಾರೆ, ಏನು ಹೆಣ್ಣು ಮಕ್ಕಳು ವಿರುದ್ಧ ಆಗಿದ್ದಾರೆ, ಬಿಜೆಪಿ ಸರ್ಕಾರ ಸಲುವಾಗಿ ನಾವು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಇನ್ನೂ ಪ್ರತಿಭಟನೆ ಮುಂದುವರಿಸ್ತೇವೆ. ಇದೇ ಒಂದಲ್ಲ, ಪ್ರತಿ ಒಂದರಲ್ಲಿ ಹಿಂದೂ ಮುಸ್ಲಿಂ ಒಡಕೆ ಆಗಲಿ, ಯಾವಾದ್ರೆ ಆಗಲಿ, ಯಾವುದೋ ಒಂದು ವ್ಯಕ್ತಿ, ಗಣ್ಯರ ವ್ಯಕ್ತಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಸಾಬ್ ಮತ್ತು ನಮ್ಮ ಫೌಜೆ ಧರನ್ ಬಗ್ಗೆ ಕೀಳವಾಗಿ ಮಾತಾಡೋದು, ಅವ್ರ ಬಗ್ಗೆ ಏನೇನೋ ಮಾತುಗಳ ಆಡಿಸಿ ನಮಗೆ ಪ್ರತಿಭಟನೆಗೆ ತಂದು ನಿಲ್ಲಿಸಿರುವಂಥ ಒಂದು ಸರ್ಕಾರ ಬಿಜೆಪಿ ಸರ್ಕಾರ. ಮೊದಲಿನ ಎರಡೇ ಎನ್ ರವಿಕುಮಾರ್ ಅವರು ಫೌಜೆ ಧರನ್ ಏನು ಹೇಳಿದ್ದಾರೆ, ಪಾಕಿಸ್ತಾನದ ಒಂದು ಹೆಣ್ಣುಮಗಳಿಗೆ ಬಗ್ಗೆ ಯಾವ ಥರ ಮತ್ತು ಒಂದು ಸರ್ಕಾರ ಗೌರ್ಮೆಂಟ್ ಒಂದು ವ್ಯಕ್ತಿ ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ, ತನ್ನ ದೇಶಭಕ್ತಿಯನ್ನು ತನ್ನ ದೇಶಭಕ್ತಿಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಇಂಥ ವ್ಯಕ್ತಿಗೆ ಈ ಥರ ಮಾತಾಡೋದು ನಿಮಗೆ ಶೋಭೆ ತರುತ್ತೆಯಾ? ಅದೇ ಸಿಂಧೂರು ಏನು ಕಾಶ್ಮೀರದಲ್ಲಿ ಏನು ಇದು ಆಗಿತ್ತು, ಅಲ್ಲಿ ಕಾಶ್ಮೀರ ಸಿಂಧೂರಿನಲ್ಲಿ ಅಲ್ಲಿನೂ ಸೋಫಿಯಾ ಕುರೈಶಿಗೆ ಅಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟರು. ಈಗ ಫೌಜೆ ಧರನ್ಗೆ ಪ್ರಶ್ನೆಯನ್ನು ಇಟ್ಟರು. ಅದೇ ತೀರವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್ ಅವರ ಬಗ್ಗೆನೂ ಮಾತನಾಡಿದಾರಲ್ಲ, ನಾವು ಸಹಿಸಲ್ಲ. ಇದೇ ಎಲ್ಲ ಪ್ರತಿ ಸಲ ಹೆಣ್ಣು ಮಕ್ಕಳಿನಿಂದ ಕಾಂಗ್ರೆಸ್ ಪಾರ್ಟಿದವರು ಯಾವಾಗಲೂ ನಾವು ಪ್ರಿಯಾಂಕ್ ಖರ್ಗೆ ಸಾಬರ ಜೊತೆ ಇದ್ದೇ ಇರ್ತೇವೆ. ಮತ್ತು ನಾವು ನಮ್ಮ ದೇಶದ ಬಗ್ಗೆ ಒಗ್ಗಟ್ಟಾಗಿಡಲು ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ದೇಶವನ್ನು ಒಗ್ಗಟ್ಟಾಗಿಡಲು ಪ್ರಯತ್ನ ಪಟ್ಟಿದೆ. ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಹಿಡಿದು ಇಲ್ಲಿವರೆಗೆ ರಾಹುಲ್ ಗಾಂಧಿಯವರೆಗೆ ನಮ್ಮ ದೇಶವನ್ನು ಒಗ್ಗಟ್ಟೆ ಹಿಡ್ಕೊತ ಬಂದಿದ್ದೇವೆ. ಈಗ ಮುಂದೂ ನಾವು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್, ಮಲ್ಲಿಕಾರ್ಜುನ್ ಖರ್ಗೆ ಸಾಬರ ಜೊತೆ ಇದ್ದೇವೆ, ಮುಂದೂ ಹೀಗೆ ಇರ್ತೇವೆ. मल्लिकार्जुन खड़गे ಮತ್ತು ಪ್ರಿಯಾಂಕ್ ಖರ್ಗೆ ಸಾಬ್, ರಾಹುಲ್ ಗಾಂಧಿ अब आगे बढ़ो हम तुम्हारे साथ है. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.